ಅದು ಸರಿ, ನೀವ್ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಏನೋ ಗೊತ್ತಿಲ್ಲ ರೀ, ಯಾರೋ ಒಬ್ಬ ವ್ಯಕ್ತಿ ಪಾರ್ಥ ಪಾರ್ಥ ಅಂತ ಹೇಳಿ ನನ್ನ ಹಿಂಬಾಲಿಸ್ಕೊಂಬಂದ. ಅವನು ಯಾರು ಏನು ಅಂತ ಒಂದೂ ಗೊತ್ತಿಲ್ಲ. ಏನು? ಪಾರ್ಥನ? ಹೂ ಕಣ್ರಿ, ಆ ಹೆಸರು ಕೇಳಿದಾಗಿಂದ ನನಗೊಂಥರ ಫೀಲ್ ಆಗ್ತಾ ಇದೆ. ಆ ಹೆಸರಿಗೂ ನನಗೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ. ಈ ರೀತಿ ನನಗೆ ಯಾವತ್ತೂ ಮೊದಲು ಅನ್ನಿಸ್ತಿರ್ಲಿಲ್ಲ. ಆ ಹೆಸರು ನಾನು ಮುಂಚೆ ಎಲ್ಲೋ ಕೇಳಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಹೌದಾ? ಆ ವ್ಯಕ್ತಿ ಈಗ ಎಲ್ಲಿದ್ದಾರೆ? ಅಜ್ಜಿ ಅವ್ರ ಹತ್ರ ಜಗಳ ಆಡ್ತಾ ಇದ್ರು. ನನ್ನ ಬಲವಂತ ಮಾಡಿ ಮಯೂರ ಜೊತೆ ಕಳಿಸ್ಬಿಟ್ರು. ಸರಿ ಸರಿ, ನೀವಿಬ್ಬರು ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇರಿ. ಈಗ ಅವರು ಎಲ್ಲಿದ್ದಾರೆ? ಅಯ್ಯ, ಅವ್ನು ಹೇಳಿ ಕಳಿಸೋ ಅಷ್ಟೊತ್ತಿಗೆ ನನಗಂತೂ ಸಾಕೋಗೋಯ್ತು ಕಣೆ. ಅವ್ನು ಹೀಗೆಲ್ಲ ಹೀಗೆ ಅಂತ ಹೇಳೋ ಅಷ್ಟೊತ್ತಿಗೆ ನನ್ನ ಬುದ್ಧಿ ಎಲ್ಲ ಖರ್ಚಾಗೋಯ್ತು. ಕೊನೆಗೆ ಅವನು ನನ್ನದೇ ತಪ್ಪು, ನನ್ನ ಅರ್ಜುನವ್ರನ್ನ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ, ನನ್ನಿಂದ ನಿಮಗೆ ತೊಂದರೆ ಆಯಿತು ಅಂತ ನನ್ನ ಕಾಲೆಲ್ಲ ಬೀಳಕ್ಕೆ ಬಂದಿದ್ದೆ ಕಣೆ. ಹೌದಾ ಅಜ್ಜಿ? ನಾ ಹೊರಟ ಮೇಲೆ ಇಷ್ಟೊಂದೆಲ್ಲ ಆಯಿತಾ? ತಪ್ಪಾದಾಗ ಎಲ್ಲ ಸರಿಪಡಿಸ್ಬಿಡ್ಬೇಕು, ಇಲ್ಲ ಅಂದರೆ ಗೊಂದಲ ಆಗ್ಬಿಡುತ್ತೆ, ಕೊನೆವರೆಗೂ ಉಳಿದ್ಬಿಡುತ್ತೆ. ಹಾಗಿದ್ಮೇಲೆ ನಾವು ಅಲ್ಲೇ ಇರ್ಬೋದಾಗಿತ್ತಲ್ಲ ಅಜ್ಜಿ, ನಮ್ಮನ್ನ ಯಾಕೆ ಅಷ್ಟು ಬಲವಂತ ಕಳಿಸ್ದೆ? ಅರ್ಜುನ್, ನಾವು ದೇವಸ್ಥಾನಕ್ಕೆ ಬಂದಿರೋದು ಪೂಜೆ ಮಾಡಿಸ್ಕೊಂಡು ಸಂತೋಷವಾಗಿ ಮನೆಗೆ ಹೋಗೋಣ ಅಂತ. ಇಲ್ದಿರೋ ಜಗಳಕ್ಕೆ ನಿಮ್ಮನ್ನು ಸಿಕ್ಕಾಕ್ಸಿ ನಿಮ್ಮ ಮನ್ಸುಗಳನ್ನ ಯಾಕೆ ಕಹಿ ಮಾಡೋಣ ಅಂತ ಅಲ್ಲಿಂದ ಕಳಿಸ್ದೆ. ನಿಮ್ಮೊಬ್ಬರಿಗೆ ಕಷ್ಟ ಆಗಲಿಲ್ವಾ ಅಜ್ಜಿ ಅವರನ್ನು ಸಾಗ ಹಾಕೋದಕ್ಕೆ? ನಿಮ್ಗೇನಾದರೂ ತೊಂದರೆ ಆಗಿದ್ದಿದ್ರೆ? ನೋಡು, ಈ ತ್ರಿವೇಣಿ ಗಟ್ಟಿ ಹೆಣ್ಣು ಕಣೆ. ಅಷ್ಟು ಸುಲಭವಾಗಿ ತೊಂದರೆಗಳಿಗೆ ನಾನು ಸಿಕ್ಕಾಕೊಳ್ಳಲ್ಲ. ನೋಡಿ, ಹೀಗೆಲ್ಲ ಸಮಸ್ಯೆ ಪರಿಹಾರ ಆಯ್ತಲ್ವಾ, ನಡೀರಿ ಮನೆಗೆ ಹೋಗೋಣ. ಅದೆಲ್ಲ ಸರಿ ಅಜ್ಜಿ, ಆದರೆ ಪಾರ್ಥ ಅನ್ನೋ ಹೆಸರು ಕೇಳಿದ ತಕ್ಷಣ ಅದು ನನ್ನೇ ಹೆಸರು ಅನಿಸ್ತು ಗೊತ್ತಾ?